ಭವಿಷ್ಯದಲ್ಲಿ ಆ ಮಗುವಿಗೆ ಗಂಡು ಮಗು ಆತನ ಮನಸ್ಸಲ್ಲಿ ತನ್ನ ತಾಯಿಯ ಬಗ್ಗೆ ಪ್ರಶ್ನೆ ಬಂದಾಗ, ಹೊರ ಜಗತ್ತಿನಲ್ಲಿ ಬೇರೆಯವರ ತಾಯಿಯನ್ನ ಕಂಡಾಗ, ತನ್ನ ತಾಯಿಯ ಬಗ್ಗೆ ಯೋಚನೆ ಆದಾಗ ಈ ಘಟನೆ ನೆನಪಾಗಬಹುದಲ್ಲ. ತನ್ನ ತಾಯಿಯನ್ನ ಈ ರೀತಿ ಮಾಡಿದ್ರು, ಕೊಂದವರು ಇವರು. ಆಗ ಆತನ ಮನಸ್ಥಿತಿ ಹೇಗಾಗ್ಬೇಡ. ಸ್ನೇಹಿತರ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರಾಯ್ ಕತ್ತಲೆಕಾಡು. ಕೂರ್ಗ್ ಬಸ್ ನಾಯಕ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಂಟೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋನ ಪ್ಲೇ ಮಾಡ್ತೇನೆ, ಅದನ್ನ ನೋಡ್ಕೊಂಡು ಬನ್ನಿ, ನಂತರ ಮಾತಾಡ್ತೇನೆ ಆ ಬಗ್ಗೆ. ബാബി എന്താക്കിയ ഉമ്മക്ക്? ബാബി എന്താക്കി കാണിക്ക്? ഇപ്പൊ നീ എങ്ങനെ പിടിച്ച്? പിന്നെ തലക്ക് വെച്ചതാ കാണിച്ചെല്ലാം കാണിച്ചു. ഇപ്പൊ എന്താക്കിമ്മ ബാബി? കൈ എങ്ങനെ ആക്കിയ? പിന്നെ എന്താക്കിമ്മ? കൈ പൊളിച്ചേ. പിന്നെ നീ ബൊബിട്ടില്ലേ? കാലിങ്ങനെ ആക്കിയ? പിന്നെന്താക്കി? എയിലെ പോയ വന്നിട്ട് അതിലെ പോയാ? നിശാന കരഞ്ഞാ? നിശാന ചെല്ലില്ലേ ഉമ്മാന്ന്? നിശാന എന്ത് ചെല്ലി? ಇದು 2 ವರ್ಷದ ಮಗು ಒಂದು ವಿಚಾರವನ್ನ ತನ್ನ ಸಂಬಂಧಿಕರ ಜೊತೆ ಶೇರ್ ಮಾಡ್ತಾ ಇದ್ದಾನೆ. ಸಂಬಂಧಿಕರು ಆತನ್ನ ಕೇಳ್ತಾ ಇದ್ದಾರೆ, ಏನಾಯ್ತು ಹೇಳುವಂತ. ಆತ ತಾನು ಕಂಡಂತಹ ಚಿತ್ರಣವನ್ನ ಮುಕ್ತವಾಗಿ ಹೇಳ್ಕೊಳ್ತಾ ಇದ್ದಾನೆ. ಅಂದ್ರೆ ಸಂಪೂರ್ಣವಾಗಿ ಮಾತಾಡೋದಕ್ಕೆ ಬರೋದಿಲ್ಲ. 2 ವರ್ಷದ ಮಗು ತನಗೆಷ್ಟು ಗೊತ್ತೋ ಅದನ್ನ ಹೇಳ್ತಾ ಇದ್ದಾನೆ. ವಿಶೇಷತೆ, ಈ ಪುಟ್ಟ ಮಗುವಿನ ಎದುರೇ ಈತನಿಗೆ ಜನ್ಮವಿತ್ತಂತಹ ತಾಯಿಯನ್ನ ಆಕೆಯ ಸಂಬಂಧಿಕರು ಹತ್ಯೆ ಮಾಡಿದಂತಹ ವಿಚಾರ ಈಗ ತುಂಬಾನೇ ಚರ್ಚೆಗೀಡಾಗ್ತಾ ಇದೆ. ಇದಾಗಿರೋದು ಎಲ್ಲೋ ದೂರದೂರಿನಲ್ಲ, ಎಲ್ಲೋ ಅವರ ರಾಜ್ಯದಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗ. ಆ ಭೂಪ್ರದೇಶ ದಕ್ಷಿಣ ಕನ್ನಡ ವ್ಯಾಪ್ತಿಗೆ ಸೇರುತ್ತೆ. ಅಂದ್ರೆ ಗಡಿಯಲ್ಲಿ ಇರುವಂತಹ ಪ್ರದೇಶ, ನಮ್ಮ ಕೊಡಗು ಜಿಲ್ಲೆಯ ಗಡಿಯಲ್ಲಿ ಇರುವಂತಹ ಪ್ರದೇಶ ಕಡೆಪಾಲ ಅನ್ನುವಂತಹ ಗ್ರಾಮ, ಸುಳ್ಯ ತಾಲೂಕಿನ ಕಡೆಪಾಲ ಗ್ರಾಮದಲ್ಲಿ ನಡೆದಂತಹ ಘಟನೆ, ಕಳೆದ 18ನೇ ತಾರೀಕು ನಡೆದಂತಹ ಘಟನೆ ಈಗ ಬೇರೆ ಬೇರೆ ರೀತಿಯಾಗಿ ಚರ್ಚೆಗೆ ಈಡಾಗ್ತಾ ಇದೆ. ಆ ಬಗ್ಗೆ ನಾನು ವಿವರವನ್ನ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಕೂರ್ಗ್ ಬಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ರೆಗ್ಯುಲರ್ ಆಗಿ ನಿಮ್ಗೆ ಸಿಗ್ತಾ ಇರುತ್ತೆ. ಹಾಗೆ ಜಾಯಿನ್ ಆಪ್ಷನ್ ಕೂಡ ಇದೆ, ಜಾಯಿನ್ ಆಗಿ ನಮ್ಮ ತಂಡದ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಬಹುದು. ಈಗ ವಿಷಯಕ್ಕೆ ಬರ್ತೀನಿ. ಈ ಮಗುವನ್ನ ಆ ಮಗುವಿನ ಸಂಬಂಧಿಕರು ಕೇಳ್ತಾ ಇದ್ದಾರೆ, ಏನಾಯ್ತು ಹೇಳುವಂತ ಮಲಯಾಳಂ ಭಾಷೆಯಲ್ಲಿ ಮಾತಾಡಿಸ್ತಾ ಇದ್ದಾರೆ. ಆತ ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ, ಈ ರೀತಿ ಮಾಡಿದ್ರು, ಹೊಡೆದ್ರು, ತಾಯಿಗೆ ಕಾಲನ್ನ ಎಳೆದ್ರು. ಆತನ ಭಾಷೆಯಲ್ಲಿ ಆತ ಕಂಡಿದಂತಹ ವಿವರವನ್ನ ಹೇಳ್ತಾ ಇದ್ದಾನೆ. ಕಳೆದ ಕೆಲವು ದಿನಗಳಿಂದ ಇಂಥದ್ದೇ ಸುದ್ದಿ ಆಗ್ಬಿಡ್ತು. BC ರೋಡ್ನಲ್ಲಿ ಆದಂತಹ ಒಬ್ಬ ಯುವತಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದು. ಅದಾದ ನಂತರ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಹುಣಸೂರಿನಲ್ಲಿ ನಡೆದಂತಹ ಒಂದು ಘಟನೆ. ಒಂದೇ ಕುಟುಂಬದ 4. ಪ್ರತಿನಿತ್ಯ ಇಂಥ ಸುದ್ದಿಗಳು ಬರ್ತಾನೆ ಇರುತ್ತೆ. ಇಂದಿನ ಕಂಟೆಂಟ್ಗಳಲ್ಲೂ ಹೇಳಿದ್ದೀನಿ, ನಾವು ಎತ್ತ ಸಾಕ್ತಾ ಇದ್ದೇವೆ ಅನ್ನೋದನ್ನ ಪ್ರತಿದಿನ ನಾವು ಮೆಲುಕು ಹಾಕ್ಬೇಕು, ನೆನ್ಪು ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದೋದಕ್ಕಿದೆ. ಒಂದಲ್ಲ ಒಂದು ಘಟನೆಗಳು ನಮ್ಮ ಮನಸ್ಸಿಗೆ ತುಂಬಾನೇ ಆಘಾತವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತಿರುವಂತಹ ಹೆಣ್ಣು ಮಗಳ ಹೆಸರು ಫಾತಿಮಾ ನಿಶಾನಾ ಅಂತ. ಮೂಲತಃ ಆಕೆಯ ತವರು ಮನೆ ಪುತ್ತೂರು ತಾಲೂಕಿನ ಕುಂಬ್ರ. ಅಲ್ಲಿಂದ ಆಕೆಯನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಸದ್ಯಕ್ಕೆ ಇವರು ಕಡೆಪಾಲದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮೊನ್ನೆ 18ನೇ ತಾರೀಕು ಅದೇನಾಯ್ತೋ ಗೊತ್ತಿಲ್ಲ, ಮನೆಯಲ್ಲಿ ತುಂಬಾನೇ ಗಲಾಟೆ ಆಯ್ತಂತೆ. ಗಲಾಟೆ ಆದ ನಂತರದಲ್ಲಿ ಆ ಸಂದರ್ಭದಲ್ಲಿ ಒಳಗಿನ ಚಿತ್ರಣ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಈ ಮಗು ಹೇಳಿದಂತ ವಿಚಾರ ಬಿಟ್ಟು ಅದ್ರ ಆಚೆಗಿನ ವಿಚಾರವನ್ನ ಆ ಮನೆಯಲ್ಲಿ ಇದ್ದವ್ರು ಮಾತ್ರ ಹೇಳ್ಬೇಕು. ಆ ಮನೆಯಲ್ಲಿ ಇದ್ದಿದ್ದು ಈಕೆಯ ಅತ್ತೆ, ಮಾವ, ಜೊತೆಗೆ ನಾದಿನಿ ಅಂದ್ರೆ ಗಂಡನ ಸಹೋದರಿ. 4 ವರ್ಷದ ಹಿಂದೆ ಈಕೆಗೆ ಮದುವೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇವರು ಕೊಡಗು ಜಿಲ್ಲೆಯ ದೇವರಕೊಲ್ಲಿ ಭಾಗದಲ್ಲಿ ಇದ್ರು. ನಮ್ಮ ಮಡಿಕೇರಿಯಿಂದ ಮಂಗಳೂರಿಗೆ ತೆರಳುವ ಮಾರ್ಗದಲ್ಲಿ ದೇವರಕೊಲ್ಲಿ ಅನ್ನೋ ಒಂದು ಗ್ರಾಮ ಸಿಗುತ್ತೆ, ಅಲ್ಲಿ ವಾಸ ಇದ್ರು. 2 ವರ್ಷದ ಹಿಂದೆ ಏನೋ ಕಡೆಪಾಲಕ್ಕೆ ಹೋಗಿರ್ತಾರೆ. ಅಲ್ಲಿ ಹೊಸ ಮನೆಯನ್ನ ಕಟ್ಟಿ, ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಸುಂದರವಾದ ಮನೆ. ಪತಿ ಡ್ರೈವಿಂಗ್ ಚಾಲಕ ವೃತ್ತಿಯನ್ನ ನಿರ್ವಹಿಸ್ತಾ ಇರ್ತಾನೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಕೆ ಇಲ್ಲಿ ಅತ್ತೆ ಮಾವ ಜೊತೆಗೆ ಇರ್ತಾರೆ. ಈ ನಾದಿನಿಗೂ ಕೂಡ ಮದುವೆ ಆಗಿದೆ. ಆಕೆಯ ಪತಿ ಹೊರಗೆಲ್ಲೋ ಉದ್ಯೋಗದಲ್ಲಿದ್ದಾರೆ. ಹಾಗಾಗಿ ಆಕೆ ಇಲ್ಲಿ ಬಂದು ತಂದೆ ತಾಯಿ ಜೊತೆಗೆ ವಾಸ ಇರ್ತಾಳೆ.
ಇವರಿಗೆ ಒಂದು ಪುಟ್ಟ ಮಗು, 2 ವರ್ಷದ ಮಗು. ನಾನಾಗ್ಲೇ ಮಾತಾಡೋದು ವಿಡಿಯೋವನ್ನು ತೋರಿಸ್ತಲ್ಲ, ಆ ಮಗು, ಒಂದು ಮಗು ಮಾತ್ರ ಇರೋದು. ಈ ನಡುವೆ ಅವ್ರ ಕುಟುಂಬದಲ್ಲಿ ಆತ ಬೆಂಗಳೂರಲ್ಲಿದ್ರು ಕೂಡ ಇಲ್ಲಿ ಇವರ ನಡುವೆ ಮನಸ್ಥಿತಿಗಳು ಸರಿ ಇರ್ಲಿಲ್ಲ ಅನ್ನುವಂಥದ್ದು. ಅತ್ತೆ ಮಾವ, ಹಾಗೆ ಅತ್ತೆ ಮಾವ ನಾದಿನಿ ಜೊತೆಗೆ ಈಕೆ, ಅವ್ರದ್ದೊಂದು ಗುಂಪಾದ್ರೆ ಈಕೆ ಒಬ್ಬಂಟಿಯಾಗಿ ಪ್ರತಿನಿತ್ಯ ಮನಸ್ತಾಪಗಳು ಆಗ್ತಾ ಇದ್ವು ಅನ್ನುವಂಥ ವಿಚಾರ. ಎಲ್ಲ ಮನೆಯಲ್ಲೂ ಆಗುತ್ತೆ, ಆದ್ರೆ ಇವರ ಮನೆಯಲ್ಲಿ ಬೇರೆ ಇದೇ ರೀತಿಯಾದಂತಹ ಮನಸ್ತಾಪಗಳೆಲ್ಲ ಆಗ್ತಾ ಇತ್ತು ಅನ್ನುವಂಥದ್ದು. ಅದನ್ನ ತನ್ನ ಪತಿಗೂ ಕೂಡ ತಿಳಿಸಿದ್ದಾಳೆ. ಆದ್ರೆ ಪತಿ ಆಕೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಜೊತೆಗೆ ವಾಸ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಸಕ್ತಿ ವಹಿಸಿದ್ರು ಕೂಡ ಇವ್ರು ಮನೆಯವರು ಬಿಡ್ತಾ ಇರ್ಲಿಲ್ಲಂತೆ. ಅದು ಕೂಡ ಇಂಟ್ರೆಸ್ಟಿಂಗ್. ಮನೆಯವರು ಅಂದ್ರೆ ಆತನ ತಂದೆ ತಾಯಿ, ಈಕೆ ಅತ್ತೆ ಮಾವ ಬಿಡ್ತಾ ಇರ್ಲಿಲ್ಲ ಅನ್ನೋಂಥ ವಿಚಾರ. ಯಾಕಾಗಿ ಬಿಡ್ತಾ ಇರ್ಲಿಲ್ಲ, ಯಾಕೆ ಈಕೆನ ಇಲ್ಲೇ ಇರಿಸ್ಕೊಂಡಿದ್ರು ಅನ್ನೋದು ಕೂಡ ದೊಡ್ಡ ಪ್ರಶ್ನಾರ್ಥಕ್ಕಾಗಿ ಚಿಹ್ನೆಯಾಗಿ ಕಾಡ್ತಾ ಇದೆ. ಮೊನ್ನೆ 18ನೇ ತಾರೀಕು ರಾತ್ರಿ 8-9 ಗಂಟೆ ಸುಮಾರಿಗೆ ಇವರ ಕಲಹ ಗಲಾಟೆ ತುಂಬಾ ವಿಕೋಪಕ್ಕೆ ಹೋಗಿದೆ. ಆ ಸಂದರ್ಭದಲ್ಲಿ ಆಕೆಯ ತಾಯಿಗೆ ಫೋನ್ ಮಾಡ್ತಾಳೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಫಾತಿಮಾ ನಿಶಾನ ತನ್ನ ತಾಯಿಗೆ ಫೋನ್ ಮಾಡಿ, ಕುಂಬ್ರದಲ್ಲಿರೋ ತಾಯಿಗೆ ಫೋನ್ ಮಾಡಿ, ಇಲ್ಲಿ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಅದಾದ ನಂತರ ಕೆಲವೇ ಗಂಟೆಯಲ್ಲಿ ಈಕೆಯ ಪ್ರಾಣ ಹೋಗಿದೆ. ನಂತರ ಅಕ್ಕಪಕ್ಕದ ಮನೆಯವರಿಗೆ ಬಂದು ವಿಚಾರ ಗೊತ್ತಾಗುತ್ತೆ. ಅವ್ರು ಗೊತ್ತಾದಾಗ ಆಂಬುಲೆನ್ಸ್ ಅವರಿಗೆ ಫೋನ್ ಮಾಡ್ತಾರೆ. ಬಂದು ನೋಡಿದಾಗ ಆರಂಭದಲ್ಲಿ ಇವರು ಮನೆಯವರು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ನಿಟ್ಟಿನಲ್ಲೆಲ್ಲ ವಿಚಾರವನ್ನ ಹೇಳಿರ್ತಾರೆ. ಆದ್ರೆ ಬಂದು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಳ ಆಗಿರ್ಲಿಲ್ಲ. ಜೊತೆಗೆ ಆ ಮೊದಲು ಅವರು ಬಾತ್ರೂಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಚಾರವನ್ನ ಹೇಳಿರ್ತಾರೆ. ಅಲ್ಲಿ ನೋಡಿದಾಗ ಅಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹ್ಯಾಂಗ್ ಮಾಡ್ಕೊಳ್ಳುವಂತಹ ಪರಿಕರಗಳು ಏನು ಇರ್ಲಿಲ್ಲ ಅನ್ನುವಂತ ವಿಚಾರವನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕಂಡವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಆಂಬುಲೆನ್ಸ್ ನವರು ಬರ್ತಾರೆ, ಜೊತೆಗೆ ಆ ಪಕ್ಕದ ಮನೆಯವರು ಕೂಡ ಬಂದು ಈ ಗಂಭೀರ ಸ್ವರೂಪದಲ್ಲಿ ಇದ್ದಾಳೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಆಂಬುಲೆನ್ಸ್ ಚಾಲಕ ಆ ಪಕ್ಕದ ಮನೆಯವರು ಏನು ಹೇಳದೆ ಅವರು ಬಂದು ಆಂಬುಲೆನ್ಸ್ಗೆ ಹಾಕಿ ನೇರವಾಗಿ ಕೆವಿಜಿಗೆ ಕರ್ಕೊಂಡು ಹೋಗ್ತಾರೆ. ಕೆವಿಜಿಗೆ ಕರ್ಕೊಂಡೋಗಿ ಅಲ್ಲಿ ಬೇಡ ಅನ್ನೋ ನಿಟ್ಟಿನಲ್ಲಿ ಈಕೆಯ ಪೋಷಕರು ಮಂಗಳೂರಿಗೆ ಕರ್ಕೊಂಡು ಹೋಗುವ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ನಂತರ ಮಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ. ಆ ಸಂದರ್ಭ ಒಂದಷ್ಟು ವಿಚಾರಗಳು ಅವರವರ ನಡುವೆ ಆಗ್ತಾ ಇದ್ದಂತಹ ಮಾತುಕತೆಗಳೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತೆ. ಈ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಚಾಲಕ ಹಾಗೆ ಸ್ಥಳೀಯರು ಬಂದು ಆಕೆಯನ್ನು ಆಸ್ಪತ್ರೆಗೆ ಸ್ಥಳಾಂತರ ಮಾಡೋದು ಕರೆದೊಯ್ಯೋಕೆ ಮುಂದಾಗ್ತಾರಲ್ಲ, ಆಗ ಆ ಮನೆಯವರ ನಡವಳಿಕೆಗಳು ಕೂಡ ಅನುಮಾನ ಹುಟ್ಟುವ ರೀತಿಯಲ್ಲೇ ಇತ್ತು ಅನ್ನೋದನ್ನ ಮಾಧ್ಯಮವೊಂದಕ್ಕೆ ಆಂಬುಲೆನ್ಸ್ ಚಾಲಕನೇ ಹೇಳಿದ್ದಾರೆ. ನಾವು ಬಂದು ಆಕೆಯನ್ನ ಶಿಫ್ಟ್ ಮಾಡ್ಬೇಕು, ಆದ್ರೆ ಆ ಮನೆಯವರು ಯಾರು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಡ್ಲಿಲ್ಲ ಅನ್ನೋ ವಿಚಾರವನ್ನ ಹೇಳ್ತಾರೆ. ಜೊತೆಗೆ ಅವರದ್ದೇ ಕಾರ್ ಇತ್ತಂತೆ ಆ ಮನೆಯಲ್ಲಿ, ಅವರದ್ದೇ ಅವರ ಮಾವ ಏನಿದ್ರು ಅವ್ರದ್ದೇ ಕಾರ್ ಇತ್ತು. ಆದ್ರೆ ಆ ಕಾರ್ನಲ್ಲಿ ಕೂಡ ಕರೆದೊಯ್ಯೋದಕ್ಕೆ ಹಿಂದೇಟನ್ನ ಹಾಕಿದ್ರು, ಮನಸ್ಸು ಮಾಡ್ಲಿಲ್ಲ. ಒಂದು ವೇಳೆ ಅವ್ರಿಗೆ ಅಷ್ಟು ಮನಸ್ಸಿದ್ರೆ ಅವರ ಕಾರ್ನಲ್ಲೇ ಕರೆದುಕೊಂಡು ಹೋಗ್ಬೋದಿತ್ತು ಅನ್ನೋ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆಕೆಯನ್ನ ಎತ್ತಿ ಆಂಬುಲೆನ್ಸ್ಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ಮನೆಯವರು ಯಾರು ಸಹಕಾರವನ್ನ ಕೊಡ್ಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಹಾಗಾಗಿ ಪಕ್ಕದ ಮನೆಯವರು ಹಾಗೆ ಈ ಆಂಬುಲೆನ್ಸ್ ಚಾಲಕ ಇಬ್ಬರೇ ಆಕೆಯನ್ನ ಎತ್ತಿ ಆಂಬುಲೆನ್ಸ್ಗೆ ಹಾಕ್ತಾರೆ. ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಬೇಕಲ್ಲ, ಆ ಸಂದರ್ಭದಲ್ಲೂ ಕೂಡ ಬನ್ನಿ ನಮ್ ಜೊತೆಗೆ ಆಸ್ಪತ್ರೆಗೆ ಬನ್ನಿ, ಯಾರಾದ್ರೂ ಜೊತೆಗೆ ಕುಟುಂಬಸ್ಥರ ಜೊತೆಗೆ ಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಬರೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಂತರ ಆಂಬುಲೆನ್ಸ್ ಚಾಲಕ ಸ್ವಲ್ಪ ಜೋರ್ ಮಾಡಿ ಹೇಳ್ತಾರೆ, ನಾವೀಗ ಈ ನಾವಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಯಾರಾದ್ರೂ ಮನೆಯವರು ಬೇಕು ಅಂತ ಹೇಳಿ ಆ ಮನೆಯವ್ರನ್ನ ಅತ್ತೆ ಮಾವನ್ನ ಆಂಬುಲೆನ್ಸ್ಗೆ ಕೂರಿಸಿ ಆಸ್ಪತ್ರೆಗೆ ಕರೆದೊಯ್ತಾರೆ. ಇದಿಷ್ಟು ಆಗ ಅಲ್ಲಿ ಆದಂತಹ ಘಟನೆ. ಆ ಸಂದರ್ಭದಲ್ಲಿ ಮಗು ಕೂಡ ಮನೆಯ ಹೊರಭಾಗದಲ್ಲಿ ಇರುತ್ತಂತೆ. ಆ ಪುಟ್ಟ ಮಗುಗೆ ಏನ್ ತಾನೇ ಗೊತ್ತಿರುತ್ತೆ, 2 ವರ್ಷದ ಮಗು ಮನೆಯ ಹೊರಭಾಗದಲ್ಲಿ ಆಟ ಆಡ್ತಾ ಇರುತ್ತಂತೆ. ಇವರು ಅಷ್ಟಾಗಿ ಗಮನಿಸೋದಿಲ್ಲ. ಇವರ ಇದು ಏನಿದ್ರು ಕೂಡ ಆಕೆಯನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಆಕೆಯ ದೇಹದಲ್ಲಿ ತಾಪ ಇತ್ತು, ಜೊತೆಗೆ ಉಸಿರಾಟ ಪ್ರಕ್ರಿಯೆ ಕೂಡ ಇತ್ತು ಅನ್ನೋಂಥ ವಿಚಾರವನ್ನು ಹೇಳಿದ್ರೆ, ಜೀವಂತವಾಗಿತ್ತು. ಹಾಗಾಗಿ ಆಕೆಯನ್ನ ಉಳಿಸೋದ ನಿಟ್ಟಿನಲ್ಲಿ ನಾವು ಆಸಕ್ತಿಯನ್ನು ತೋರಿಸಿದ್ವಿ, ಬೇರೆ ಇದರ ಕಡೆ ಗಮನ ಹರಿಸಲಿಲ್ಲ. ನಾವು ನೇರವಾಗಿ ಆಸ್ಪತ್ರೆಗೆ ಕರೆದೊಯ್ಯೋದು ನಮ್ಮ ಮುಖ್ಯ ಟಾರ್ಗೆಟ್ ಆಗಿತ್ತು ಅನ್ನೋದನ್ನ ಆಂಬುಲೆನ್ಸ್ ಚಾಲಕ ಹಾಗೆ ಆ ಪಕ್ಕದ ಮನೆಯವರು ಮಾಧ್ಯಮಗಳಿಗೆ ಹೇಳಿದ ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಕೆವಿಜಿಗೆ ಕರೆದುಕೊಂಡು ಹೋಗ್ತಾರೆ ಸುಳ್ಳ್ಯಕ್ಕೆ. ಆ ಸಂದರ್ಭದಲ್ಲಿ ಅಲ್ಲಿ ಬೇಡ ಅಂತ ಹೇಳಿ ಅವರ ಮಹಿಳೆಯ ಮನೆಯವರು ಮಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಮರಣೋತ್ತರ ಪರೀಕ್ಷೆ ಎಲ್ಲ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಆಕೆಯ ದೇಹದಲ್ಲಿ ಆದಂತಹ ಗಾಯದ ಗುರುತುಗಳು ಕೂಡ ಪತ್ತೆ ಆಗಿದೆ ಅನ್ನುವಂಥ ವಿಚಾರ ಇದೆ. ಅದು ನಮಗೆ ನಾವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರವಷ್ಟೇ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಎಲ್ಲೆಲ್ಲಿ ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಉಸಿರುಗಟ್ಟಿ ಆಕೆಯನ್ನು ಸಾಯಿಸಿದ್ರ ಅಥವಾ ಬಲವಾದ ಹೊಡೆತಕ್ಕೆ ಏನಾದ್ರೂ ಆಕೆ ಮೃತಪಟ್ಟಿದ್ದಾಳ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೊಲೀಸರ ಕೈ ಸೇರಿ ನಂತರ ಅದು ಬಹಿರಂಗವಾದಾಗ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ, ಪೊಲೀಸರು 3 ಕೂಡ ಬಂಧಿಸಿದ್ದಾರೆ. ಈಕೆಯ ಅತ್ತೆ ಮಾವ ನಾದಿನಿ ಆ ಮನೆಯಲ್ಲಿ ಇದ್ರಲ್ಲ, ಆ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ
ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಆಕೆಯ ತಾಯಿ ಯಾರು ಈ ಮೃತಪಟ್ಟಿದಾರಲ್ಲ ಅವರ ತಾಯಿ 3 ವಿರುದ್ಧ ದೂರನ್ನ ಕೊಟ್ಟಿದ್ರು. ಒಬ್ರು ಅಲವಿ ಅಂತ, ಅಲವಿ ಈಕೆಯ ಮಾವ 54 ವರ್ಷ, ಇನ್ನೊಬ್ರು ಆಯಿಷಾ ಅಂತ 44 ವರ್ಷ ಅವರಿಗೆ, ಇನ್ನೊಬ್ರು ಫಾಸಿಲಾ ಅಂತ 28 ವರ್ಷ. ಇಲ್ಲಿ ಮೃತಪಟ್ಟ ಈ ಮಹಿಳೆ ಇದಲ್ಲ ಅವರಿಗೆ 22 ವರ್ಷ, ಅಂದ್ರೆ 18 ವರ್ಷಕ್ಕೆ ಮದುವೆ ಮಾಡಿ ಕೊಟ್ಟಿದ್ದಾರೆ, ಈಗ 22 ವರ್ಷ. ಇವರು 3 ಜನ ಸೇರಿ ಈಕೆಯನ್ನ ಹತ್ಯೆ ಮಾಡಿದ್ದಾರೆ ಅನ್ನೋಂತಹ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಎಂತೆಂಥ ಮನುಷ್ಯರು ಇರ್ತಾರೆ ನಮ್ಮ ನಡುವಲ್ಲಿ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಅಷ್ಟೇ. ಇಂಥದ್ದು ಬೇರೆ ಬೇರೆ ಪ್ರಕರಣಗಳಾಗ್ತಾ ಇರ್ತವೆ. ಆ ಪ್ರಕರಣಗಳ ಸಾಲಿಗೆ ಇದು ಕೂಡ ಒಂದು ಸೇರ್ಪಡೆ ಆಗಿಬಿಟ್ಟಿದೆ. ಇಲ್ಲಿ ಅವರ ತಾಯಿ ಕೊಟ್ಟ ಕಂಪ್ಲೇಂಟ್ ನ ಮೇಲೆ ಒಂದು FIR ಆಗಿದೆ. FIR ನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಜುಬೈದಾ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರೋದು ಈಕೆಯ ತಾಯಿ. ಈಕೆಯ ಮಗಳು ಶ್ರೀಮತಿ ಫಾತಿಮತ್ ನಿಶಾನ್ ಎಂಬಾಕೆಯನ್ನ 4 ವರ್ಷದ ಹಿಂದೆ ಅನ್ಸಾರ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿದ್ದು. ಇದರಿಂದ ಒಂದು ಗಂಡು ಮಗು ಇರುತ್ತೆ ಅವರಿಗೆ. ದಿನಾಂಕ 18/7/2026 ರಾತ್ರಿ 8:53ಕ್ಕೆ ಫಿರ್ಯಾದಿದಾರರಿಗೆ ಮಗಳು ಕರೆ ಮಾಡಿ, ಅಂದ್ರೆ ಜುಬೈದಾ ಅವರಿಗೆ ಫಾತಿಮಾ ಕಾಲ್ ಮಾಡಿ ವಿಷಯ ಹೇಳ್ತಾಳಂತೆ. ನನಗೆ ಇಲ್ಲಿ ಮಾನಸಿಕ ಮತ್ತೆ ದೈಹಿಕ ಹಿಂಸೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಮಗಳ ಕೈಯಿಂದ ಆಕೆಯ ಮಾವ ಫೋನನ್ನ ಕಸಿದುಕೊಂಡು, ನಿನ್ನ ಮಗಳನ್ನ ಕರೆದುಕೊಂಡು ಹೋಗಿ, ಇಲ್ಲಾದ್ರೆ ನಾನು ಅವಳನ್ನ ಕೊಂದು ಜೈಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಅರಂಬೂರಿಂದ ನಾವು ಕಡೆಪಾಲಕ್ಕೆ ಬಂದು ತಲುಪುವ ಮೊದಲು ಮಗಳನ್ನ ಕೊಂದು ಮನೆಯ ಹೊರಾಂಗಣದಲ್ಲಿ ಮಲಗಿಸಿದ್ರು. ನಂತರ ಒಂದು ಆಂಬುಲೆನ್ಸ್ ನಲ್ಲಿ KVG ಆಸ್ಪತ್ರೆಗೆ ಸಾಗಿಸಿದ್ದು. KVGಗೆ ಹೋಗುವಷ್ಟರಲ್ಲಿ ಆಕೆ ಮೃತಪಟ್ಟಿರ್ತಾರೆ. ಇನ್ನೊಂದು ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ, ಮಗಳ ಗಂಡ ಬೆಂಗಳೂರಲ್ಲಿ ಇದ್ದಾರೆ, ಅಲ್ಲಿ ಆಕೆಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಕೂಡ, ಬೆಂಗಳೂರಿಗೆ ಒಂದ್ ವೇಳೆ ನೀನ್ ಕರ್ಕೊಂಡು ಹೋದ್ರೆ ನಂತರ ನೀವಿಬ್ರು ಮನೆಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನೆಯವರು, ಅಂದ್ರೆ ಆಕೆಯ ಅತ್ತೆ ಮಾವ, ಆತನ ತಂದೆ ತಾಯಿ ಹೇಳಿದ್ರಂತೆ. ಈಗ 3 ಜನ ಅತ್ತೆ ಮಾವ ನಾದಿನಿ ಸೇರ್ಕೊಂಡು ಮಗಳನ್ನ ಕೊಂದಿದ್ದಾರೆ ಅಂತ ಅವರು ಆರೋಪವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಸಂಘಟನೆಗಳು ಕೂಡ ಈ ವಿಚಾರವಾಗಿ ನಿಧಾನಕ್ಕೆ ಧ್ವನಿ ಎತ್ತುತ್ತಾ ಇದ್ದಾವೆ. ಸದ್ಯಕ್ಕೀಗ 3 ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನೀಟಾಗಿ ನಡೆದ್ರೆ ಒಂದೊಳ್ಳೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆಗೆ ನಮ್ಮ ಮನೆಗೆ ಬಾರ ಅನ್ನೋ ನಿಟ್ಟಲ್ಲಿ ಮದುವೆ ಮಾಡಿ ಕಳ್ಸಿರ್ತಾರ. ಈಕೆ ಭವಿಷ್ಯ ಒಂದು ಚೆನ್ನಾಗಿ ಆಗಿ ಹೋಗ್ಲಿ, ಗಂಡನ ಮನೆಗೆ ಹೋಗಿ ಅಲ್ಲಿ ಚೆನ್ನಾಗಿರ್ಲಿ ಅನ್ನೋಂಥ ಉದ್ದೇಶದಿಂದಲೇ ಮದುವೆ ಮಾಡಿ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಬಂದ ನಂತರದಲ್ಲಿ ಅವ್ರು ಅಂದ್ಕೊಂಡ ರೀತಿಯಾದ ಜೀವನ ಈಕೆಗೆ ನಡೆಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ನಿತ್ಯದ ಕಿರುಕುಳ, ಹಿಂಸೆ, ಜೊತೆಗೆ ಅಕ್ಕಪಕ್ಕದವ್ರ ಜೊತೆಗೂ ಕೂಡ ಆಕೆ ಚೆನ್ನಾಗೇ ಇದ್ಲಂತೆ, ಉತ್ತಮ ಬಾಂಧವ್ಯನ ಇಟ್ಕೊಂಡಿದ್ರು. ಆದ್ರೆ ಉಳಿದವರು ಆ ರೀತಿ ಇರ್ಲಿಲ್ಲ. ಬಂದು ಕೆಲ ಸಮಯ ಆಗಿದ್ರು ಕೂಡ ಅಕ್ಕಪಕ್ಕದವ್ರ ಜೊತೆಗೆ ಅಷ್ಟು ಒಡನಾಟ ಇರ್ಲಿಲ್ಲ. ಆದ್ರೆ ಈಕೆ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ಲು ಅನ್ನೋದನ್ನ ನೆರೆಹೊರೆಯವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಮನಸ್ಥಿತಿಯನ್ನು ಯೋಚನೆ ಮಾಡಿ. ನಮಗೂ ಕೂಡ ಇಂಥ ಕಂಟೆಂಟ್ಗಳನ್ನ ಹೇಳೋಗ ಬೇಸರ ಆಗದೆ, ಎಷ್ಟು ಅಂತ ಇಂಥ ಕಂಟೆಂಟ್ಗಳನ್ನ ನಿಮ್ಗೆ ಹೇಳೋದು, ಇಂಥ ವಿಚಾರದ ಬಗ್ಗೆ ಮಾತಾಡೋದು ಅಂತ. ಬಟ್ ಆದಾಗ ಹೇಳಲೇಬೇಕಾಗುತ್ತೆ. ನಮ್ಮ ಕೊಡಗಿನಲ್ಲಿದ್ದವರು ಗಡಿಯಲ್ಲಿರುವಂತಹ ಗ್ರಾಮದಲ್ಲಿ, ಮೊದಲು ಕೊಡಗಿನಲ್ಲಿದ್ರು, ಈಗ ಗಡಿ ಗ್ರಾಮದಲ್ಲಿ ಇದ್ದಾರೆ. ಇಲ್ಲೂ ಕೂಡ ಇಂತಹ ವಿಕೃತಿ ಮನಸ್ಥಿತಿಗಳು, ಇಲ್ಲಿ ಜಾತಿ, ಧರ್ಮ ಇತ್ಯಾದಿ ಎಲ್ಲವನ್ನೂ ಬಿಟ್ಬಿಡೋರು. ಆ ಪುಟ್ಟ ಮಗುವಿಗೆ ಗೊತ್ತಿದ್ಯಾ ತಾನು ಯಾವ ಜಾತಿ, ತಾನು ಯಾವ ಧರ್ಮ? ಆಕೆ ಆ ಮಗುವಿನ ಜಗತ್ತೇ ಬೇರೆ ರೀತಿ ಇರುತ್ತೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಮಗುವಿನ ಮನಸ್ಥಿತಿ ಯೋಚನೆ ಮಾಡಿ. ಬೆಳೀತಾ ಬೆಳೀತಾ ನಾವು ಚಿಕ್ಕಂದಿನಲ್ಲಿ ಆದಂತಹ ಸಣ್ಣ ಘಟನೆ ಕೂಡ ನಾವು ಎಷ್ಟೇ ವರ್ಷ ಆದ್ರೂ ಕೂಡ ಅದು ಮಾಸೋದಿಲ್ಲಂತೆ. ನಾವು ಬೆಳವಣಿಗೆ ಹಂತದಲ್ಲಿ ನಾವು ಒಂದು ಮೆಚೂರ್ ಆದ ನಂತರದಲ್ಲಿ ಆಗುವಂತಹ ಘಟನೆಗಳನ್ನ ಮರೆತು ಹೋಗ್ಬೋದು. ಆದ್ರೆ ಎಳೆಯ ಪ್ರಾಯದಲ್ಲಿ ಆಗುವಂತಹ ಇಂತಹ ಘಟನೆಗಳಿದಾವಲ್ಲ, ಸೂಕ್ಷ್ಮ ವಿಚಾರಗಳು, ಅದ್ರ ಅಚ್ಚೊತ್ತಿದ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿರುತ್ತೆ. ಈಗ ನೀವೇ ಯೋಚನೆ ಮಾಡ್ಬೋದು, ನಮ್ಮ ಬಾಲ್ಯದಲ್ಲಿ ಆದಂತಹ ಏನಾದ್ರೂ ಘಟನೆಗಳಿದ್ದಾಗ ನಮಗೆ ನೆನಪಾಗುತ್ತೆ. ಯಾಕಾಗಿ ನೆನಪಾಗುತ್ತೆ? ಅದಷ್ಟರ ಮಟ್ಟಿಗೆ ನಮ್ಮ ಮನಸ್ಸಿನಲ್ಲಿ ಕೂತಿರುತ್ತೆ, ನಮ್ಮ ತಲೆಯಲ್ಲಿ ಕೂತಿರುತ್ತೆ. ಈ ಮಗುವಿಗೆ ಒಂದು ವೇಳೆ ಅದು ಆಗಿದ್ರೆ ದೊಡ್ಡವರು ಸುಳ್ಳು ಹೇಳ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರು ಸುಳ್ಳು ಹೇಳ್ಬೋದು, ಇನ್ ಬೇರೆ ಯಾರೋ ಒಂದು ಸುಳ್ಳು ಹೇಳ್ಬೋದು. ಆದ್ರೆ 2 ವರ್ಷದ ಮಗು ಅಂತೂ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಮಗುವಿನ ಬಾಯಿಂದ ಅಂತೂ ಸುಳ್ಳು ಹೇಳಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಹೇಳಿದ್ರು ಕೂಡ ಮಕ್ಕಳು ಏನಿದೆ ಅದನ್ನ ಮಾತ್ರ ಹೇಳ್ತಾರೆ. ನಾವೇನೋ ಹೇಳ್ಕೊಟ್ವಿ ಇದೇ ರೀತಿ ಹೇಳುವಂತ ಹೇಳಿದಾಕ್ಷಣ ಅವ್ರು ಅದನ್ನ ಹೇಳೋದಿಲ್ಲ. ಆ ಮಗುವಿನ ಹಾವಭಾವದಲ್ಲೇ ಗೊತ್ತಾಗುತ್ತೆ. ಭವಿಷ್ಯದಲ್ಲಿ ಆ ಮಗುವಿಗೆ, ಗಂಡು ಮಗು, ಆತನ ಮನಸ್ಸಲ್ಲಿ ತನ್ನ ತಾಯಿಯ ಬಗ್ಗೆ ಪ್ರಶ್ನೆ ಬಂದಾಗ, ಹೊರ ಜಗತ್ತಿನಲ್ಲಿ ಬೇರೆಯವರ ತಾಯಿಯನ್ನ ಕಂಡಾಗ, ತನ್ನ ತಾಯಿಯ ಬಗ್ಗೆ ಯೋಚನೆ ಆದಾಗ ಈ ಘಟನೆ ನೆನಪಾಗಬಹುದಲ್ಲ. ಈ ವಯಸ್ಸಿಗೆ ಆತನಿಗೆ ಸಾವು ಅಂದ್ರೆ ಏನು ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಬೆಳೀತಾ ಮೆಚೂರ್ ಆದಾಗ ಸಮಾಜದ ಜೊತೆಗೆ ಒಗ್ಗಿಕೊಳ್ತಾನೆ. ಆವಾಗ ಈ ಹತ್ಯೆ ಅಂದ್ರೆ ಏನು, ಸಾವಂದ್ರೆ ಏನು, ಸಂಬಂಧ ಅಂದ್ರೆ ಏನು ಎಲ್ಲವೂ ಗೊತ್ತಾಗುತ್ತೆ. ಆಗ ಗೊತ್ತಾಗುತ್ತೆ ಈ ತನ್ನ ತಾಯಿಯನ್ನ ಈ ರೀತಿ ಮಾಡಿದ್ರು,
ಕೊಂದವರು ಇವರು. ಆಗ ಆತನ ಮನಸ್ಥಿತಿ ಹೇಗಾಗ್ಬೇಡ. ಒಂದು ಮಕ್ಕಳ ಮನಸ್ಸನ್ನು ಕೂಡ ಯೋಚನೆ ಮಾಡದ ಪರಿಸ್ಥಿತಿಯಲ್ಲಿ ಆ ಹಿರಿಯ ಜೀವಗಳಿದ್ವಾ. ಯಾಕಂದ್ರೆ ಆಕೆ ಕೂಡ ಒಂದು ಹೆಣ್ಣು ಮಗು, ಅತ್ತೆ ಏನಿದ್ದಾಳೆ ಆಕೆ ಕೂಡ ಹೆಣ್ಣೆ, ಆಕೆ ಕೂಡ ಒಬ್ಳು ಮಗಳಿದ್ದಾಳೆ. ಆ ಮಗಳು ಕೂಡ ಒಬ್ಳು ಒಂದು ಸಂಸಾರ ಇದೆ, ಗಂಡ ಇದ್ದಾನೆ, ಮುಂದಕ್ಕೆ ಆ ಸಂಸಾರ ಸಾಗ್ಬೇಕಾಗತ್ತೆ. ಅದೆಲ್ಲ ಯೋಚನೆ ಬರೋದಿಲ್ವಾ? ಇಲ್ಲಿ ಉದ್ದೇಶಪೂರಿತವಾಗಿ ಹತ್ಯೆ ಮಾಡಿದ್ದಾರ ಅಥವಾ ಗಲಾಟೆ ನಡೆದು ಏನೋ ಗಲಾಟೆ ಆಗುವಂತ ಸಂದರ್ಭದಲ್ಲಿ ಹೊಡೆದಾಟ ಆಗಿ ಆ ಪೆಟ್ಟು ಏನೋ ಮಿಸ್ ಆಗಿ ಎಲ್ಲಿಗೋ ತಾಗಬಾರದು ಜಾಗಕ್ಕೆ ತಾಗಿ ಆ ಮೂಲಕ ಆಕೆ ಪ್ರಾಣ ಬಿಟ್ಲ, ಗೊತ್ತಿಲ್ಲ ಏನಾಗಿದೆ ಅನ್ನೋದು. ಎಲ್ಲವೂ ಕೂಡ ಪೊಲೀಸ್ ತನಿಖೆ ಹೇಳಬೇಕು. ಈಗ ನಾವು ಮಾತಾಡಬಹುದು ಆದಂತಹ ಘಟನೆ ಬಗ್ಗೆ ಅಷ್ಟೇ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಒಂದು ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಅದರ ಆಚೆಗಿನ ಸತ್ಯತೆ ಮೂವರಿಗೆ ಗೊತ್ತು. ಮೂವರನ್ನ ಸರಿಯಾಗಿ ವಿಚಾರಣೆ ಆದಾಗ ಅದು ಹೊರ ಜಗತ್ತಿಗೆ ತಿಳಿಬೇಕು. ಅದು ಪೊಲೀಸ್ ವಿಚಾರಣೆ ಅಲ್ಲಿಗೆ ಮಾತ್ರ ಮುಗಿಬಾರದು. ಪೊಲೀಸರು ಕೂಡ ಈ ವಿಚಾರದಲ್ಲಿ ಸತ್ಯಾಂಶವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಸಾರ್ವಜನಿಕವಾಗಿ ತಿಳಿಸ್ಬೇಕಂತ ಕಾರ್ಯವನ್ನ ಮಾಡ್ಬೇಕಾಗುತ್ತೆ. ಕನಿಷ್ಠ ಏನಿಲ್ಲ ಅಂದ್ರೂ ಆ ಪುಟ್ಟ ಮಗುವಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಾದ್ರೂ ಸಮಾಜ ಆ ಮಗುವಿನ ಜೊತೆ ನಿಂತ್ಕೋಬೇಕಾಗುತ್ತೆ. ಈ ಮಹಿಳೆಗೆ ಆದಂತಹ ಅನ್ಯಾಯಕ್ಕೆ, ಆಕೆಗಾದಂತಹ ಕೃತ್ಯ ಏನಿದೆ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ. ಈ ಮಗುವಿಗೆ ಬೆಂಬಲವಾಗಿ ನಿಲ್ಬೇಕಾಗುತ್ತೆ. ನೋಡು, ಅವಳೆ ನ್ಯಾಯ ಸಿಗ್ಬೋದು ಅನ್ನೋಂತಹ ನಿರೀಕ್ಷೆ ಇದೆ. ಎಲ್ಲೂ ಕೂಡ ಇಂತಹ ಘಟನೆ ಆಗದೆ ಇರ್ಲಿ ಅನ್ನುವಂತಹ ಪ್ರಾರ್ಥನೆ ಪ್ರತಿ ಬಾರಿ ನಾವು ಮಾಡ್ತಾ ಇರ್ತೇವೆ, ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಕಂಟೆಂಟ್ ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ಅಲ್ಲಿ ಸಿಗ್ತೇನೆ. ಕ್ಷೇಮವಾಗಿರಿ. ಧನ್ಯವಾದ.